ಅಲ್ಲಕನ್ಲತ್ತ ಏನು ಅವತ್ತಿಂದನೂ 3 ದಿವಸ ಆಯಿತು ಬಂದು ಏನು ಎಂತು ಅಂತ ಏನು ಬಾಯಿ ಬಿಟ್ಟು ಹೇಳೇವಲ್ಲಿ ಎಲ್ಲ ಹೇಳಕ್ಕೆಗಳು ಯಾಕವ ಏನು ಸಮಾಚಾರ ಅಂತಲೇ ಅರ್ಥ ಆಯ್ತಿರಲ್ಲ ನಿಂದು ಯಾಕವ ಏನು ದೊಡವ ಏನೇ ಯಾಕೆ ಅಂತ ಅಲ್ಲ ಏನಿಲ್ಲ ಎಂತಿಲ್ಲ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೆಲ್ಲ ಯಾಕೆ ಅಂದ್ಬಿಟ್ಟು ಕೇಳ್ದೆ ಮಗ ಅಷ್ಟೇ ಏನೂ ಇಲ್ಲ. ಅಯ್ಯೋ ಅದ ದೊಡವ ಯಾಕೆ ಅಪ್ಪರ ವಯಸ್ಸಾಯ್ತಲ್ಲಿ ನೋಡ್ಕೊಂಡು ಹೋಗೋದ ಅಂತ ಬಂದೆ. ಅದಲ್ದನೇ ಭಾನುವಾರ ಕರ್ನಾರೆ ಅಲ್ವಾ ಅವತ್ತು ಮದುವೆಗೆ ಬಂದಿದ್ನಲ್ಲ ನಿಮ್ಮ ಇದನ್ನ ಮಗಳು ಕರ್ನಾರೆ ಅಲ್ವಾ ಕರ್ನಾರೆ ಮುಗಿಸ್ಕೊಂಡು ಬರೀವಂತೆ ನನಗಂತಿದೆ ಸುಮಾರು ದಿವಸದಿಂದನೂ ದೊಡ್ಡವನ್ನ ನೋಡಬೇಕು ಅಂದ್ಬಿಟ್ಟು ಅದಕ್ಕೆ ಅವರೇ ಹೋಗು ಅತ್ತಿಂದ ಕರ್ನಾರೆ ಮುಗಿಸ್ಕೊ ಬರಬೇಕಾರೆ ಅಂದ್ಬಿಟ್ಟು ಕಳ್ಸಿದ್ರು ದೊಡವ ಅದಕ್ಕೆ ಬಂದೆ. ಅಯ್ಯೋ ಹಂಗಾರೆ ಸರಿ ಕಣವ ಹಂಗಾರೆ ಸರಿ ಯಾಕೆಂದರೆ ನನಗೆ ಹೆದರಿಕೆ ಕಣ್ಮಗ ನಿನಗೆ ಗೊತ್ತು. ಅಯ್ಯೋ ಆಗಾರೆ ನಿಮ್ಮ ದೊಡ್ಡಪ್ಪ ಇತ್ತು ತಂದಾಗ್ತಿತ್ತು ಏನೋ ಈಗ ಸದ್ಯಕ್ಕೆ ಆಗ ಕೈ ನಡೀತಿದ್ದಾಗ ಒಂದಿಷ್ಟು ಮನೆ ಮಾಡ್ಕೊಂಡಿರೋದಕ್ಕೆ ಇವತ್ತು ಹೆಂಗೋ ನೆಮ್ಮದಿಯಾಗಿ ಇವನಿ ಇಲ್ದ ಹೋಗಿರಿ ಏನು ಕತೆ ಏನೋ ಅಷ್ಟೋ ಇಷ್ಟೋ ಕಾಸು ಕರಿಮಣಿಯ ಮುಡ್ಬಿಟ್ಟು ಪಪ್ಪ ನಿಮ್ಮ ದೊಡ್ಡಪ್ಪ ಹೋಯ್ತು ಹೆಂಗೋ ಬಡ್ಡಿಗೋ ಬಾನ್ಗೋಸ್ಕೋ ಕೊಟ್ಕೊಂಡು ಹೆಂಗೋ ಜೀವನ ಮಾಡ್ತಾ ಕುಂತೀನಿ ಒಬ್ಳೊಟ್ಟೆ ತುಂಬಿಸೋದೆ ಕಷ್ಟ ಕುಂತದೆ ಹಂಗೆ ಜಗಳ ಡ್ಯೂಟಿ ಆಡ್ಕೊಂಡು ಬಂದ್ಬಿಟ್ರುತ್ತಾರೆ ನನಗೆ ನೀನು ಸಾಕಾಗದವ ಆದದ ಹೇಳು ನಿಮ್ಮ ನನ್ನ ಮಗ ಅನ್ಸ್ಕೊಂಡು ನನ್ನ ಮಗ ತಿರುಗಿ ನೋಡೋಲ್ಲ ನಿನ್ನ ಮಗಳು ವರ್ಷಕ್ಕೊಂದ್ಸತಿನೂ ಬರೋಕ್ಕಿಲ್ಲ ನಿನಗೆ ಗೊತ್ತಲ್ಲವ ಅವ್ರ ಸ್ಥಿತಿ ಏನು ಅಂತ ನೀನು ಉಂಡಿದ್ಯವ ತಿಂದಿದ್ಯವ ಏನವ ಎಂತವ ಅಂತ ಕೇಳೋ ಅಂಥದ್ದು ಒಂದಕ್ಕೂ ಬುದ್ಧಿ ಇಲ್ಲ ಅಂತ ಮಕ್ಳು ಎತ್ತೀವಿ ನಾನು ಇನ್ನು ಏನು ಮಾಡಿಯ ಹೇಳು ಆಯಿತು ಸುಮ್ಮನೆ ದೊಡವ ನಾನೇ ನೀರು ಇರಕ್ಕೆ ಬಂದಿದ್ದಾನ ಸರಿ ಬಿಡು ನೀನು ಚೆನ್ನಾಗಂತಿದೀಯ ನನಗೆ ಏನು ದೊಡವ ಕಮ್ಮಿ ಆಗಿರೋದು ಏನು ಮನೆ ಇಲ್ವೋ ಮಟ್ಟಿಲ್ವೋ ನಾವು ಬಾಡಿಗೆ ಬಿಟ್ಟು ಕಟ್ಟಿವ ನಾವು ಕಟ್ಟಿರೋ ಮನೆಯ ಈಗ ಒಟ್ಟಿಗೆ ಇವಿ ಆಮೇಲೆ ನನ್ನ ಗಂಡ ಏನು ಆಗ್ಲಂಗೇನಿದ್ದದ 3-4 ಅಂಗಡಿ ಮಾಡ್ಕೊಂಡು ಬೇಕಾದಂಗೆ ಸಂಪಾದನೆ ಮಾಡ್ತದೆ ಬೇಜಾರು ಮಾಡ್ಕೊಬೇಡಕನ್ಲತ್ತ ಯಾಕೆಂದರೆ ನಾನು ಹೇಳಿದ್ದು ನಿನ್ನ ಒಳ್ಳೆ ಎತ್ಕೆ ಕಣವ ಹೆಂಗೋ ಸದ್ಯಕ್ಕೆ ನೀನು ಚೆನ್ನಾಗಿದ್ದ ನಮ್ಗೆ ಅಷ್ಟೇ ಸಾಕು ಏನೋ ನಿಮ್ಮ ಅಮ್ಮನ ಮಾತಾ ಕಟ್ಕೊಂಡು ನಿಮ್ಮ ಅವ್ವನ ಮಾತಾ ಎಲ್ಲನೂ ಅದ್ಗರ್ಸ್ಕೊಂಡು ಕುಂತಿದ್ದೆ ನೋಡು ಒಂದು ಮಾತು ಬೈಲಿ ಆಡಲಿ ಸಣ್ಣ ಮುಟ್ಲು ಸಾಕಾಗಬೇಕಾಗಿ ಬರೋ ನಿನ್ನ ಗಂಡ ಒಂದು ಮಾತು ಅಂದ್ರತಾನೆ ಏನಂತೆ ಒಂದು ಬೊಗಳ ಬೋರ್ತಾನೆ ಏನು ಒಳ್ಳೆದ್ಕಲ್ವಾ ಒಳ್ಳೆ ಜನಗಳು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಚೆಂದಾಗಿರು ನೀನು. ಅಯ್ಯೋ ದೊಡವ ಬೊಯ್ಲಿ ಆಡಲಿ ಸರಿಯಾ ನೀನು ಮಾಡೋಕ್ಕಲ್ಲ ದೊಡವ ಕಷ್ಟವೋ ಸುಖ ಅನ್ಬೋಸ್ಕೊಂಡಿರ್ಬೇಕು. ಈಗ ನಮ್ಮ ಅವನು ನಮ್ಮ ಅಪ್ಪನೂ ಇದ್ದಾರೆ. ಅಯ್ಯೋ ಬವ್ವ ಏನು ನೀನು ಅಲ್ಲೇ ಇರಬೇಕಾಗಿಲ್ಲ ಬೈಲಿ ಇರು ಅನ್ನೋಕ್ಕೆ ಧೈರ್ಯ ಕೂಡ ಆಡಿದ್ದಾರೆ ನನಗೆ. ನೀನು ಹೇಳಂಗೆ ಬೊಯ್ಲಿ ಆಡಲಿ ಅನ್ಬೋಸ್ಕೊಂಡೇ ಇರಬೇಕು. ಅಯ್ಯೋ ಪಾಪ ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲ ಒಳ್ಳೆಯರು ಅಲ್ವವ ಏನು ನಿನಗೇನು ಕೊರತೆ ಮಾಡಿದರು ಅವ್ರೇನು ತಂದು ಕೊಟ್ಟಾರ ದೊಡವ ಏನು ಇಲ್ಲ ಕಣವ ಅವ್ರು ತಾವು ಏನು ಒಂದು ಕಡೆನೂ ನಾವು ತೆಗೆಸ್ಕೊಳಕ್ಕೆ ನಾವು ನನ್ನ ಗಂಡನ ಕೈಲಿ ನಾನು ತೆಗೆಸ್ಕೊತೀನಿ ಅಷ್ಟೇ. ಅಷ್ಟು ಬಿಟ್ಟು ನಮ್ಮ ಅತ್ತೆ ಕೈಲಾಗಲಿ ನಮ್ಮ ಮಾವನ ಕೈಲಾಗಲಿ ನಾನು ಯಾವ ವಿಷಯದಲ್ಲೂ ಅಷ್ಟೇ ನಾನು ಅವ್ರು ಏನು ತೆಗೆದು ಕೊಟ್ಟರು ನಮ್ಮ ತಾವು ಕಿತ್ಕೊಂಡು ತಿಂತಾರೆ. ಇವಾಗ ಎಲ್ಲ ಸಾಕಿಲ್ವ ಸಲ್ವಿಲ್ವ ಸುಮ್ಮನಿರು ಇನ್ನೇನು ಮಾಡಿ. ಈಗ ಆವತ್ತಿನ ಕಾಲದಲ್ಲಿ ಏನು ಸಂಪಾದನೆ ಮಾಡೋಕ್ಕಾಯ್ತಿತ್ತವ ಏನೋ ನಿಮ್ಮ ದೊಡ್ಡಪ್ಪ ಬುದ್ಧಿವಂತ ಆಗಿರೋದಕ್ಕೆ ಹೆಂಗೋ ಸರಿ ಆಯಿತು. ಪಾಪ ನಿಮ್ಮ ಮಾವ ಒಂಚೂರ ಸರಿ ಇಲ್ವಂತಲಾಗೆಲ್ಲವ ಏನು ಮಾಡೋಳ ಅಕ್ಕ 3 ಮಕ್ಕಳು ಸಾಕೋದೇ ಅರಮ್ ಸಂಕಟ ಅವಳಿಗೆ ಎಷ್ಟು ಸಂಕಟ ಆಯ್ತು ಪಾಪ ಯಾರು ಗೊತ್ತು. ಅಯ್ಯೋ ಬಿಡವ ಆವತ್ತಿಂದ ಹೆಂಗೋ ಆಯಿತು ನೋಡ್ಕೊ ಅಚ್ಚುಕಟ್ಟಾಗಿ ನಿಮ್ಮ ಅತ್ತೆ ಮಾವನ ನೋಡ್ಕೊ ಅವ್ರು ಮಾಡಲಿ ಬಿಡ್ಲಿ ಅವ ಎಲ್ಲಿ ತಂದರು ಮಾಡೋಕ್ಕೆ ಈಗ ಅವ್ರ ಮಗ ತಂದು ಹಾಕ್ತಿರೋದು ಕಲ್ ನೀನು ತಿಂದು ಹಾಕ್ಕೊಂಡಿರೋದು ನೀನು ಅವೆಲ್ಲ ಮನ್ಸಿಗೆ ಹಾಕಬೇಡ ಅಚ್ಚುಕಟ್ಟಾಗಿರೋದು ಕಲಿ ದೊಡ್ಡವ ನಾನು ಯಾವ ವಿಷಯ ನಾನು ತಲೆಗೆ ಹಾಕೊಳಕ್ಕೆ ದೊಡವ ನನ್ನ ಕೆಲಸ ಎಷ್ಟು ನನ್ನ ಎಷ್ಟು ಅಷ್ಟೇ ನಾನು ಯಾವುದಕ್ಕೂ ತಲೆಗೆಡ್ಸ್ಕೊಳಕ್ಕಿಲ್ಲ. ಲತಾ ಲೇ ಲತಾ ಅತ್ತೆಯ ಯಾರು ಬಿಕ್ಕಮ್ಮ ಈಗ ಬಂದ್ರೆ ಚೆನ್ನಾಗಿದ್ದೀರಾ ಬಿಕ್ಕಮ್ಮ ಚೆನ್ನಾಗಿವಿ ಬನ್ನಿ ಹೋಗವ ಕೈಕಲ್ ನೀರು ಕೊಡು. ಅಳೆ ಆ ಕೈಕಲ್ ನೀರು ಕೊಡೋದು ಬೇಡ ಏನು ಬೇಡ ಏಯ್ ಕೊಡು ಕೊಡ್ಲೆ ಮತ್ತೆ ಏನತ್ತೆ ಏನು ಕತ್ಕ ಬಂದಿದೀಯೋ ಅರ್ಧ ಕೊಡು. ಏನು ಕತ್ಕ ಬಂದಿದ್ದಾಳು ಮತ್ತೆ ಇದೇನತ್ತೆ ಹಿಂಗಂತೀರಿ ನಮ್ಮ ದೊಡವ ಏನು ಅನ್ಕೊಳಕ್ಕಿಲ್ಲ ಏನು ಕತ್ಕ ಬಂದಿದ್ದ ನಾನು ಏನು ಕತ್ಕ ಬಂದಿದ್ದೀನಿ ನಿನ್ಗೆ ಗೊತ್ತಿಲ್ವಾ ಅಲ್ಲ ನಿನಗೆ ಗೊತ್ತಿಲ್ವ ಕತ್ಕ ಬಂದಿರೋಳಗೆ ಗೊತ್ತಿಲ್ವ ಹಂಗಾರೆ ಜ್ಞಾನ ಇಲ್ವ ನಿನ್ಗೆ ಮೈ ಮೇಲೆ ಅಲ್ಲಕ್ಕಂದ್ರಲ್ಲೇ ಅದು ಯಾಕೊಲ್ಲ ಹಿಂಗೆ ಬುದ್ಧಿ ಕಲ್ತಿದ್ದೀರಿ ತಾಯಿ ಇದ್ದು ತಾಯಿ ಪ್ರೀತಿ ಪಡಿದಾನೆ ನಟದೃಷ್ಟ ಐತಲ್ ನನಗೆ ಅವು ಎಷ್ಟು ಕಷ್ಟದಲ್ಲಿ ಬೆಳೆದು ಎಷ್ಟು ವನವಾಸತ್ತವೆ ಅಂತ ನಮಗೆ ಗೊತ್ತು. ನಿನ್ನ ಕಣ್ಣಿಗೆ ನಂಜು ಬೆಳ್ಕೊಂಡಿತ್ತ ನೀನು ನೋಡಿಲ್ವಾ ಹೆಂಗೋ ಸದ್ಯಕ್ಕೆ ಈಗಲಾರು ಒಂದು ಒಳ್ಳೆ ಜೀವನ ಸಿಗ್ತದಲ್ಲ ಅಂದ್ಕೊಂಡು ಎಲ್ಲವ ಖುಷಿ ಪಟ್ಕೊಂಡು ನಾವು ಅಷ್ಟು ಖುಷಿ ಪಡ್ತೀವಿ. ನಿಮ್ಗೆ ಏನು ಕೇಳಿ ಬಂದಿರೋದ್ಲೆ ನಿನಗೆ ಅದಕ್ಕೆ ಹೆಂಗಡಿ ನಾವು ಎಕ್ಲು ಕಂಡ್ರೆ ಅವು ಏನ್ಲೇ ಮಾಡಿದಾವೆ ನಿನಗೆ ಬಂದ್ರು ಬನ್ನಿ ಕುತ್ಕೊಳ್ಳೋದು ಏನು ನಮ್ಗೊಂದು ಅರ್ಥ ಆಯ್ತಲ್ಲ ಏನ್ಲತ್ತ ಅಲ್ಲಕ್ಕಂಡ್ರು ನೋಡಿ ತಪ್ಪಾಗಿರಬೇಕಾದ್ರೆ ಯಾಕೆ ಕೊಡೋದ್ರಲ್ಲಿ ಹೊಡೀರಿ ಹೊಡ್ಸ್ಕೊತೀನಿ ಆಯ್ತಾ. ನಮ್ಮ ಅತ್ತಂಗೆರಂಗಿದ್ದೀರಿ ಅವೇನು ಅವತ್ತು ಕೇರ್ನಾಗರಕ್ಕೆ ನಿಮ್ಮ ಅದೇನೋ ಮೈದನ್ನ ಮಗಳು ಏನಿಗೇನೋ ಮದುವೆ ಇತ್ತಂತಲ್ಲ ಆವತ್ತು ಏನೋ ಅವ್ರ ಮದುವೆಯಾಗ ಗಂಡು ಡೈಮಂಡ್ದ ನೆಕ್ಲೆಸ್ ತಂದು ಕೊಟ್ಟಿತ್ತು ಅಂದ್ಬಿಟ್ಟು ಕೊಡು ಹಾಕೊಂಡೋಗಿ ಹಾಕೊಂಡು ಮದುವೆಗೆ ಬಂದ್ಬಿಟ್ಟು ಕೊಡ್ತೀವಿ ಅಂತ ಗರ್ತಿ ಇವಳು ಕೊಡಬೇಕೋ ಕೊಡಬೇಡ್ದೆ ಹೇಳಿ ನೀವೇ ಕೊಡಬೇಕು ಏನ್ಲತ್ತ ಇದು ದೊಡವ ನಾನು ಏನು ಮಾಡೋಣ ದೊಡವ ನಾನು ಅದು ಕೊಟ್ಟಿದ್ದು ನಿಜವೇ ನಾನು ಹಾಕೊಂಡು ಹೋಗಿದ್ದು ನಿಜವೇ
ಸ್ಕೂಟ್ರ ಬರ್ಬೇಕಾರೆ ಎಲ್ಲೋ ಬಿದ್ದೋಗ್ಬಿಟ್ಟದೆ ಕಂದೊಡವ. ಈಗ ನೋಡ್ರಿ ಏನು ಹಿಂಗೆ ಜೀವ ತೆಗಿತಾರಲ್ಲ ಎಲ್ತಾರ ಅಂದೊಡವ ಅನ್ಕೊಂಡೆ ನಾನು. ಈ ಮನೆ ಹಾಳಿ ಬಂದು ಏನೋ ಮನೆ ಹಾಳಿ ಕೆಲಸ ಮಾಡ್ಬಿಟ್ಟು ಬಂದವಳೆ. ಕೇಳ್ದಂಗೆ ಇದ್ದಕ್ಕಿದ್ದಂಗೆ ಹಬ್ಬಿಲ್ಲ ಉಣ್ಮಿಲ್ಲ ಬಂದು ಕೂತ್ಕೊಂಡ್ಲಲ್ಲ. ಏನಾರು ಎಡವಟ್ಟು ಮಾಡಕ್ಕೆ ಬಂದವಳೆ ಅಂತ ನಂಗೆ ಗೊತ್ತಿತ್ತು. ನಿಜ ಆಗೋಯ್ತು ಬಿಡು ಅದುವೆ. ಅಲ್ಲ ನಿನಗೆ ಏನು ಕೇಳಿ ಬಂದಿರೋದು ನಿನಗೆ ಹೋಗೋರೋಗ ಹೊತ್ಕೊಂಡು ಹೋಗೋರೋಗ ಬಂದಿರೋದು ನಿನಗೆ. ಅದಕ್ಕೆ ವೆಣ್ಣಿಂದ ನಿನಗೆ ಬೇಕಾಗಿತ್ತ ಅಷ್ಟು ಮಟ್ಟಿಗೆ ಸೋಕಿ ಮಾಡಬೇಕಾಗಿತ್ತ. ಅವೇನಂತ ಕಿಸ್ಕೊಂಡು ಹಾಕೊಂಡು ಹೋದ್ಮೇಲೆ ಹಚ್ಕಟ್ಟ ತಂದು ಕೊಡ್ಬೇಕಾನೆ. ಹಂಗೆ ಗೊತ್ತಾಗ್ಲಿಲ್ಲ ಕಂದೊಡವ. ನಾನು ಏನು ಮಾಡೋಣ, ನನ್ನ ಅದೃಷ್ಟ ಸರಿಲ್ಲ. ತುದಿರ್ನೇ ಹಾಳು ಮಾಡೋಕ್ಕೆ ನೀನೇನು ದಡ್ಡಿ ಅಲ್ಲ ನೀನು, ಆಯ್ತಾ? ನೀನು ಹೇಳ್ದಷ್ಟು ನಂಬ್ಕೊಳ್ಳೋಕ್ಕೆ ನಾವೇನಿಲ್ಲ ದಡ್ರಿಲ್ಲ. ಮರುವರಿಂದ ಒಳ್ಳೆ ಮಾತಲ್ಲಿ ಹೇಳ್ತೇವ್ನಿ. ತಂದು ಕೊಟ್ಟರೆ ನೀನು ಸರಿ ಆಯಿತು, ಇಲ್ದಾರ ಮಾತ್ರವ ನಾನು ಮಾತ್ರವ ಹೇಳ್ತೇನೆ ಕೇಳ್ಕೊಬಿಡು. ಮುನ್ಸೆಗಿರೆ ಕೇಳ ನಾನು. ತೊಡಗಲಿಗೆ ಏನು ಕೇಳಿ ಬಂದಿರೋದು ಇವಳಿಗೆ? ತೊಡಗಲ್ ಮುಂಡೆಗೆ ಅವು ಮುಂಡೆ ಆಡಿ ಎಡಂತರದಲ್ಲಿ ಓದ್ಲು. ಇವಳು ಕಲಿ ಬರ್ಕೊಳ್ತೇನೆ ಕೂತಾವ. ಸುಮ್ಮನೆ ದೊಡವ. ಅವ್ರು ಮುನ್ಗಳೆಲ್ಲ ಅಗ್ರವಾಗಿ ಮಾತಾಡ್ತೀಯಲ್ಲ, ಅವ್ರು ಅದನ್ನೇ ಹೇಳ್ತಾರೆ. ನಿಮ್ಮ ದೊಡವನೇ ಬಾಯಿ ಬಂದಂಗೆ ಬೋದ್ಲು ಅಂತವ. ಸುಮ್ಮನೆ ದೊಡವ. ನಾನು ಯಾಕೆ ದೊಡವ ಹೇಳ್ತಿಲ್ಲ, ನಾನು ಬಿದ್ದೋಗದೆ ಏನ್ಬಿಟ್ಟು ನೋಡ್ದೆ. 3 ಲಕ್ಷ ರೂಪಾಯಿಂದ ಅದು 10 ರೂಪಾಯಿ 20 ರೂಪಾಯಿದಲ್ಲ. ಎಷ್ಟು ಮಟ್ಟಿಗೆ ಅಗ್ರವಾಗಿ ಹೇಳ್ತಾಳೆ. ಯಾಕೆ ಇಸ್ಕೋಬೇಕಾಗಿತ್ತು ನೀನು? ಯಾಕೆ ಇಸ್ಕೋಬೇಕಾಗಿತ್ತು? ಅದೇ ನಾನು ಮಾಡಿದ್ದು ದೊಡ್ಡ ತಪ್ಪು. ಯಾಕೆ ತಕೊಂಡು ನಾನು ಹೊಡ್ಕೋಬೇಕು. ಇಸ್ಕೊಂಡಿದ್ದು ತಪ್ಪಿಗೆ ಸರಿಯಾಗಿ ಶಿಕ್ಷೆ ಅನ್ಬೋಸ್ತಾ ಕುಂತೀವಿ. ಶಿಕ್ಷೆ ಅಲ್ಲ ನೋಡು, ಗೋವಿಂದನ್ಗೆ ಹೇಳಿದ್ರೆ ಏನಾಯ್ತದೆ ಪರಿಸ್ಥಿತಿ ಅನ್ನೋದು ನಿನಗೆ ಗೊತ್ತು. ನನಗೆ ಗೊತ್ತು. ನೀನು ಅದನ್ನ ಹಾಳು ಮಾಡಿಲ್ಲ, ಏನೂ ಇಲ್ಲ ಅಂತ. ಯಾಕೆ ಸುಮ್ಮನೆ ಆಗ್ಬಿಡ್ತಾರೆ ಅನ್ಕೊಬಿಟ್ಟಿದ್ಯಾ? ಹಾಳಾಯ್ತು ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ ಅಂದ್ಬಿಟ್ಟು. ಆ ವೇದ ಪ್ರೀತಿಯಿಂದ ಕೊಡ್ಸಿರೋದು ಮದುವೆಗೆ ಹೆಣ್ಗೆ ಅಂದ್ಬಿಟ್ಟು ನಾಚ್ಕಾಕಿಲ್ವಾ? ಇಸ್ಕೊಂಡ್ಮೇಲೆ ಹೆಂಗೆ ತಂದ್ಕೊಡ್ಬೇಕು ಅಂತ ಬುದ್ಧಿ ಇಲ್ವಾ ನಿನಗೆ? ನೀನು ಸಣ್ಣಕ್ತಿ ಬಲ್ ಮುನ್ನಾಕ ನಾವು ಇಸ್ಕೊಂಡು ಹೋಯ್ತಿದ್ದೋ. ಆಗೆಲ್ಲವ ನಾವು ಇಕ್ಕಳಕ್ಕೆ ವಾಲಿಲ್ದವದಾಗೆಲ್ಲವ ಅವ್ರ ಇಸ್ಕೊಂಡು ಹೋಯ್ತಿದ್ದೋ ಕಲೆ. ಹಂಗೆ ಅಂದ್ಕೊಂಡು ಕೊಟ್ಟಿದ್ನೆ ತಗೊಂಡು ತಿನ್ಕೊಂಡಿದ್ರೆ ಇನ್ನೊಂದು ಸತಿ ನಮ್ಮ ನಂಬರ ನಮ್ಮನ್ನ ಸಾಲ್ತ್ಕೇನು ಬೇರೆ ಅವಳು ನಿನ್ನ ಮಗಳಲ್ವಾ? ಓ ನೀನು ಎತ್ತಿಲ್ವಲ್ಲವ ನಿನ್ನ ಮಗಳಾಗಕ್ಕೆ. ಮತ್ತೆ ತಪ್ಪಾಯ್ತು ಬಿಡಿ, ನಾನು ಏನು ಮಾಡೋಣ ಈಗ ಹಾಳಾಗೋದಲ್ಲ. ನೋಡ್ಲಿಲ್ಲತ್ತ ಹೇಳ್ತೇವ್ನಿ, ಒಳ್ಳೆ ಮಾತಲ್ಲಿ ನೀನು ತಂದು ತಗೊಬಂದು ಕೊಡ್ನಿಲ್ಲ ಅಂದ್ರು ಮಾತ್ರವ ನಾನು ಮನೆ ಒಳಗೆ ನಿನ್ನ ಜಾಗ ಇಲ್ಲ ಕಲೆ. ಇನ್ನು 2 ದಿವಸ ನಾನು ಟೈಮ್ ಕೊಡ್ತೀನಿ. ಅಷ್ಟೊತ್ತಿಗೆ ಏನಾರು ತಂದು ನೀನು ಅವೆಣ್ಗೆ ನೀನು ತಲುಪಿಸ್ದೆ ಸರಿ ಆಯಿತು. ನೀನೇನಾರು ಕೊಡ್ನಿಲ್ವಾ? ನಿಜ ಹೇಳ್ತೀನಿ ಕೇಳ್ಕೊ, ಮುಗೀತು ಕಲೆ ನಿನ್ನ ಕತೆ. ನಾನು ಗೋವಿಂದನ್ಗೆ ಹೇಳ್ಬಿಟ್ಟು ನೋಡ್ಕೊಂಡು ನಿನಗೆ ಸರಿಯಾದ ಕೆಲಸ ನಾನು ಮಾಡಿಸ್ನಿಲ್ಲ ಅಂದ್ರೂ ಮಾತ್ರವ ನನ್ನ ಹೆಸರು ಕೆಂಪಿನೇ ಅಲ್ಲ, ತಿಳ್ಕೊಬಿಡು. ನಾನೇನೋ ಇವತ್ತು ಸರಿ ಇರ್ತಾರೆ, ನಾಳೆಗೆ ಸರಿ ಇರ್ತಾರೆ. ಅಯ್ಯೋ ತಾಡು, ನಾನೇ ತಂದಾಕ್ಬಿಟ್ಟು ತಮಾಷೆ ನೋಡೋದ ಬಿಡು. ಇವತ್ತು ಸರಿಯಾಗ್ಬೋದು, ನಾಳೆಗೆ ಬುದ್ಧಿ ಕಲ್ತಾಳೇನಂತ ಸಹಿಸಿ ಸಾಕಾಯ್ತು. ನೀನು ಬುದ್ಧಿ ಕಲಿಯೋಳಕ್ಕೆ ಕಾಣ್ತೇ ಇಲ್ಲ. ಅದು ಯಾವಾಗ ತಗೊಬಂದಿ ತಗೊಬ. ನಾನು 2 ದಿವಸ ನಾನು ನೋಡೋದು. ನೀನೇನಾರು ತಂದು ಕೊಡ್ನಿಲ್ಲ ಅಂದ್ರೆ ಮಾತ್ರವ ನಾನು ಹೇಳೋದಂತೂ ಗ್ಯಾರಂಟಿನೇ. ಸುಮ್ಮನೆ ಬುಡ್ಗಿರ್ತೀನಿ ಅನ್ಕೋಬೇಡ. ಅಲ್ಲ ಇವ್ಳಿಗೆ ಏನು ಬಂದಿರೋದು ಕೇಡು? ಇವಳಿಗೆ ಏನವ ಕೇಡು ಬಂದಿರೋದು? ಅಲ್ಲ ಅದಕ್ಕೆ ಬಂದಿದ್ದಾಳೆ, ಎಲ್ಲೋ ದೊಡ್ಡವಂಗೆ ತಗೊಂಡು ಕೊಟ್ಲೇನೋ ಅಂತ ಅನ್ಕೋಬೇಕು. ಹಂಗೆ ಬಂದವಳು ನಮ್ಮ ಮನೆಗೆ ಇದ್ದಕ್ಕಿದ್ದಂಗೆ ಬಂದಾಗಲೇ ಅನ್ಕೊಂಡೆ. ದೊಡವ ಸುಮ್ಮನಿರು ದೊಡವ ನೀನು. ಸುಮ್ಮನಿರು ಆಯಿತು, ಸುಮ್ಮನಿರು. ಯಾಕೆ ದೊಡವಂಗಡಿಯ ನೀನು? ಸುಮ್ಮನಿರು. ನೀನು 2 ದಿವಸ ಟೈಮ್ ತಗೋ, ತಂದೆ ಅಷ್ಟು ಕೊಟ್ಟರೆ ಸರಿ ಆಯಿತು. ಇಲ್ದಾರೆ ಏನು ಕೆಲಸ ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.